ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ನನ್ನ ಹೆಸರು ಕರಿಬಸಪ್ಪ ಸಾರಥಿ ಅಂತ. ನಾನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಚಾಲಕ ಕಮ್ ನಿರ್ವಾಹಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇದನ್ನು ನಾವು ಇವತ್ತು ನಮ್ಮ ಕನ್ನಡ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ, ಕನ್ನಡವನ್ನು ಗೌರವಿಸೋದು ಅಥವಾ ಕನ್ನಡವನ್ನು ಬಳಕೆ ಮಾಡೋದು ಅಥವಾ ಕನ್ನಡದ ಬಗ್ಗೆ ಕಾಯಕ ಮಾಡೋದು ಸಹಿತ ಗೌರವಪೂರ್ವಕವಾಗಿ ನೋಡ್ತಾ ಇದ್ದೀವಿ. ಅಂದರೆ ನನ್ನ ತಾಯಿಗೆ ನಾನು ಅನ್ನ ಹಾಕೋದು ಅಥವಾ ನನ್ನ ತಾಯಿಯನ್ನು ಗೌರವಿಸೋದನ್ನು ಸಹಿತ ಯಾರು ಅದಕ್ಕೂ ಸಹಿತ ಸನ್ಮಾನ ಮಾಡಬೇಕಾದ ಅನಿವಾರ್ಯತೆ ಬಂದುಬಿಟ್ಟಿದೆ. ಇದು ಹೋಗಬೇಕಾಗಿದೆ. ನನ್ನ ತಾಯಿಯನ್ನು ನಾನು ನೋಡ್ಕೋಬೇಕಾದ್ರೆ ನನ್ನ ಕರ್ತವ್ಯ. ಹಾಗೆಯೇ ಇವತ್ತು ನಾನು ನನ್ನ ತಾಯಿಯನ್ನು, ನನ್ನ ಕನ್ನಡ ಭಾಷೆಯನ್ನು ಆಡುವುದು ಅಥವಾ ಉಳಿಸೋದು ಬೆಳೆಸೋದಿದೆಯಲ್ಲ, ಅದು ನನ್ನ ಕರ್ತವ್ಯ. ಆದರೆ ಇವತ್ತು ನಾವು ಉಡುಗೊರೆ ಅಥವಾ ಸನ್ಮಾನ ಅನ್ನೋ ಲೆಕ್ಕಕ್ಕೆ ಹೋಗ್ಬಿಟ್ಟಿದೆ. ಇದು ಬದಲಾಗಲಿ ಎನ್ನುವ ಉದ್ದೇಶದಿಂದಲೇ ಈ ರೀತಿ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ ಸರ್. ಇದು ನೀವು ಹೇಳಿದ್ರಲ್ಲ, ಈ ಕನ್ನಡ ಭಾಷೆಯನ್ನು ಎಲ್ಲರೂ ಮಾತನಾಡ್ತಿದ್ದೀವಿ, ಆದರೆ ಸಂಪೂರ್ಣ ಕನ್ನಡ ಅಥವಾ ಆಂಗ್ಲ ಭಾಷೆ ಇಲ್ಲದ ಕನ್ನಡ ಅಥವಾ ಮತ್ತೊಂದು ಬೇರೆ ಭಾಷೆ ಇಲ್ಲದ ಕನ್ನಡವನ್ನು ಮಾತನಾಡ್ತಾ ಇಲ್ಲ. ನಾವು ಎಲ್ಲವೂ ಸೇರಿ ಮಾತನಾಡ್ತಾ ಇದ್ದೀವಿ. ಇವತ್ತು ಆಗಬೇಕಾಗಿರೋ ಕೆಲಸ ಅಂದರೆ, ಯಾವುದನ್ನು ಮಾತನಾಡಬಾರ್ದು ಅಂತಲ್ಲ, ನಾವು ಆಂಗ್ಲ ಭಾಷೆಯನ್ನು ಮಾತನಾಡೋಣ, ತಮಿಳನ್ನು ಮಾತನಾಡೋಣ, ಆದರೆ ಸಂಪೂರ್ಣ ವ್ಯಾಕರಣಬದ್ಧವಾಗಿ ಮಾತನಾಡುವುದನ್ನು ಮೊದಲು ಕಲಿಯೋಣ. ಹೆಚ್ಚಿಗೆ ಕನ್ನಡವನ್ನು ಬಳಸಿದ್ರೆ ಮಾತ್ರ ಸಾಧ್ಯ ಅಂತ. ಹೌದು ಸರ್, ಸ್ಪಷ್ಟವಾದ ಮತ್ತು ಸಂಪೂರ್ಣ ಕನ್ನಡವನ್ನು ಬಳಸಬೇಕು ಸರ್. ಮತ್ತೊಂದು ತಾವು ಹೇಳೋ ಪ್ರಕಾರ ಆಂಗ್ಲ ಭಾಷೆಯನ್ನು ಮಾತನಾಡುವುದು ತಪ್ಪಲ್ಲ, ಆದರೆ ಅದನ್ನು ಸಹಿತ ಸಂಪೂರ್ಣವಾಗಿ ಅದನ್ನು ವ್ಯವಹರಿಸುವಾಗ ಮಾತಾಡೋಣ. ಆದರೆ ನಮ್ಮ ಕನ್ನಡದಲ್ಲಿ ನಾವು ವ್ಯವಹರಿಸುವಾಗ ಸಂಪೂರ್ಣವಾದ ಕನ್ನಡವನ್ನು ಮಾತನಾಡೋಣ. ಅಂತೆ ಕನ್ನಡವನ್ನು ನಮ್ಮ ಮಕ್ಕಳಿಗೂ ಸಹಿತ ಧಾರೆ ಎರಿಬೇಕಾದ ಪರಿಸ್ಥಿತಿ ಬಂದಿದೆ ಸರ್ ಇವತ್ತು. ಕುವೆಂಪುರು ಒಂದು ಕಡೆ ಹೇಳ್ತಾರೆ, ನಾವು ಯಾವತ್ತೂ ಬೇರೆಯವರ ಮನೆಗೆ ಅತಿಥಿಗಳಾಗಿ ಹೋಗಬೇಕು, ವಿನಃ ಮಾಲೀಕರಾಗಿ ಅಲ್ಲ ಅಂತ. ಹಾಗೆಯೇ ಇವತ್ತು ಕರ್ನಾಟಕಕ್ಕೆ ಬಂದಿರತಕ್ಕಂಥ ಬೇರೆ ರಾಜ್ಯದ ಜನರು ಇಲ್ಲಿ ಬಂದು ಬದುಕಲಿ, ಅದಕ್ಕೆ ಯಾವುದೇ ನಮ್ಮ ಅಡ್ಡಿ ಇಲ್ಲ. ಆದರೆ ಇವತ್ತು ಅವರು ಮಾಲೀಕರಂತೆ ವರ್ತಿಸ್ತಾ ಇದ್ದಾರೆ. ದಯವಿಟ್ಟು ಅದು ಬದಲಾಗಿ ಅವರು ಇಲ್ಲಿ ಅತಿಥಿಗಳಾಗಿ ನಡೆದುಕೊಂಡರೆ ಅವರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಹಾಗೆಯೇ ಅವರು ಇವತ್ತು ನಮ್ಮ ಕರ್ನಾಟಕಕ್ಕೆ ಬಂದ ಮೇಲೆ ತಾಯಿ ಋಣವನ್ನು, ನೀರಿನ ಋಣವನ್ನು, ಅನ್ನದ ಋಣವನ್ನು ತೀರಿಸಿದರೆ ಆ ದೇವರು ಮತ್ತು ಭುವನೇಶ್ವರಿ ಮೆಚ್ಚುತ್ತಾನೆ ಅಂತ ಹೇಳ್ತಾ ಇದ್ದೀನಿ. ನಾವು ಕನ್ನಡ ಭಾಷೆಯನ್ನು ಬಳಸುವುದರ ಜೊತೆಗೆ ಅವರಿಗೂ ಸಹಿತ ಕನ್ನಡವನ್ನು ಹೇಳಿಕೊಡುವ ಮತ್ತು ಕಲಿಸಿಕೊಡುವ ಪ್ರಯತ್ನವನ್ನು ಮಾಡಬೇಕಾಗಿದೆ ಸರ್, ಅನಿವಾರ್ಯತೆ ಇದೆ. KSRTCಯಲ್ಲಿ ನಿರ್ವಾಹಕ ಮತ್ತು ಕಮ್ ಡ್ರೈವರ್ಗಳಾಗಿ ಯಾಕೆ ಕನ್ನಡವನ್ನು ಮೈಗೆ ತುಂಬಿಕೊಳ್ಳುವಂಥದ್ದು ಯಾಕೆ ಬಂದುಬಿಡ್ತು ನಿಮಗೆ ಅಂತ ಕೆಲವೊಬ್ಬರು ಕನ್ನಡಿಗ ಸಂಘಟನೆಯವರು ಬೇರೆ ಬೇರೆ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದಿದೆ. ಅಂದರೆ ನಿರ್ವಾಹಕರಾಗಿ ಸೇವೆ ಸಲ್ಲಿಸಿ ಯಾಕೆ ಕನ್ನಡವನ್ನು ಮೈದುಂಬಿಸಿಕೊಳ್ಳುವಂಥದ್ದು, ರೋಮಾಂಚನ ಆಗುವಂಥದ್ದು. ಯಾಕಂದರೆ ಕನ್ನಡ ಸಂಘವನ್ನು ಕಟ್ಟಿಕೊಂಡಿದ್ದಾರೆ. ನೀವು ಸಂಘವಿಲ್ಲದೆ ಆ ಭುವನೇಶ್ವರಿ ಫೋಟೋವನ್ನು ನಿಮ್ಮ ಬಿಲ್ಡಿಂಗಿನ ಭಾವಚಿತ್ರಕ್ಕೆ ಅಳವಡಿಸಿಕೊಳ್ಳುವಂಥದ್ದು ಅವರಿಗೆ ಒಂದು ಎಕ್ಸಾಂಪಲ್ ಆಗಬೇಕು ಅನ್ನುವಂಥದ್ದು ಕೂಡ ನಾನು ಅಂದ್ಕೊಂಡಿದ್ದೀನಿ. ವಿಚಾರಕ ತಾವು ಸರಿಯಾಗಿ ಹೇಳಿದ್ದೀರಾ. ಏನಂದರೆ, ನಾವು ಕನ್ನಡ ಅಂದರೆ ಮಾತೃಭಾಷೆ, ನನ್ನ ತಾಯಿಯ ಭಾಷೆ ಕನ್ನಡ. ನಾನು ನನ್ನ ತಾಯಿಯನ್ನು ಹೇಗೆ ತಾಯಿ ಅಂತೀನೋ, ನನ್ನ ತಾಯಿಯ ಭಾಷೆಯನ್ನು ಬಿಟ್ಟು ನೀವು ಯಾವ ಭಾಷೆಯನ್ನು ಮಾತನಾಡಬೇಕು? ನನ್ನ ತಾಯಿಯನ್ನು ನೋಡ್ಕೊಳ್ಳೋದಿದ್ರೆ ಇನ್ನು ಯಾವುದನ್ನು ನೋಡೋಕ್ಕಾಗುತ್ತೆ? ಆದ್ದರಿಂದ ನನ್ನ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ಅದು ನಮ್ಮ ಉಸಿರಿನಲ್ಲಿ, ನಮ್ಮ ರಕ್ತದಲ್ಲಿ ಹುಟ್ಟಿದೆ. ಅದನ್ನು ನಾವು ವ್ಯಕ್ತಪಡಿಸ್ತಾ ಇಲ್ಲ, ವ್ಯಕ್ತಪಡಿಸಬೇಕಾದ ಅನಿವಾರ್ಯತೆ ಇದೆ ಸರ್ ಇವತ್ತು. ನಾರು ಹೇಗೆ ಹೂವಿನ ಜೊತೆಗೆ ಸ್ವರ್ಗ ಸೇರುತ್ತೋ, ನಾರಿಗೂ ಸಹಿತ ಅಹಂಕಾರ ಇಲ್ಲ, ಹೂವಿಗೂ ಸಹಿತ ಅಹಂಕಾರ ಇಲ್ಲ. ತಾವು ತಮ್ಮ ಕುಟುಂಬದ ಸತೀದೇವರು ಇದಕ್ಕೆ ತುಂಬಾ ಸಹಕಾರ ಇದೆ ಅಂತ ಹೇಳಿ ಅವರು ಬಾಯ್ಬಿಟ್ಟು ಹೇಳಲಿಲ್ಲ. ಯಾಕಂದ್ರೆ ಒಂದು ಪುರುಷನ ಹಿಂದೆ ಮಹಿಳೆ ಇದ್ರೆ ಏನಾದರೂ ಒಂದು ಸಾಧನೆ ಮಾಡಬಹುದು ಅಂತ ಹೇಳಿ ಇಂದಿನ ಇತಿಹಾಸಕಾರರು, ಇಂದಿನ ಯಜಮಾನರು, ನಿಮ್ಮ ತಂದೆ ತಾಯಿಯರು ಹೇಳುವಂಥದ್ದು ಸ್ಥಿತಿ ಇತ್ತು. ಆದರೆ ತಮ್ಮ ಸತೀದೇವರ ಸಾಥ್ ಹೇಗಿತ್ತು ಇದಕ್ಕೆ ಅಂತ ಅವರು ಯಾವುದೇ ವಿಷಯದಲ್ಲಿ ಯಾಕೆ ಅಂತ ಏನು ಪ್ರಶ್ನೆ ಮಾಡೋದಿಲ್ಲ. ಅವ್ರು ನಮ್ಮ ಜೊತೆಗೆಲ್ಲ ಸದಾಕಾಲ ನಿಂತ್ಕೊಳ್ತಾರೆ. ಮತ್ತೊಂದೇನಪ್ಪ ಅಂದ್ರೆ, ಅವ್ರು ಮಾಡ್ತಾರೋ ಸರಿಯಾಗಿದೆ ಅನ್ನೋದು ಅವ್ರಿಗೆ ಯಾವತ್ತು ಮನದಟ್ಟಾಗಿದೆ ಅನ್ನೋದು ನನ್ನ ವಿಚಾರ ಸರ್. ಥ್ಯಾಂಕ್ಸ್ ಹೇಳ್ಬೇಕಲ್ಲ ಅಂತ ಈ ಸಮಯದಲ್ಲಿ ನಾನು ಅವ್ರಿಗೂ ಸಹಿತ ಮತ್ತು ನಮ್ಮ ಮಕ್ಕಳಿಗೂ ಸಹಿತ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂತಂದರೆ ಕೇವಲ ಒಂದು ಕೈಯಿಂದ ಚಪ್ಪಾಳೆ ಯಾವತ್ತೂ ಆಗೋದಿಲ್ಲ, ಎರಡು ಕೈ ಸೇರಿದಾಗಲೇ ಒಂದು ಚಪ್ಪಾಳೆ ಆಗೋದು. ಇವತ್ತು ನಮ್ಮ ವೀರ ಮಾಸ್ತಿಮ್ಮ ದೇವಸ್ಥಾನದ ಎಲ್ಲ ಸದಸ್ಯರು, ಹಾಗೆಯೇ ನಮ್ಮ ಈ ಎಲ್ಲ ಎರಡು ಓಣಿಯ ಎಲ್ಲ ಜನರು ಇದಲ್ಲ, ಆ ಕನ್ನಡ ಪ್ರೀತಿಗಾಗಿ ತನು ಮನ ಧನವಲ್ಲದೆ ತಮ್ಮ ಬದುಕನ್ನೇ ಪಣವಾಡಿಟ್ಟು ಇವತ್ತು ನನ್ನ ಜೊತೆ ನಿಂತ್ಕೊಂಡಿದ್ದಾರೆ. ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಥವಾ ಕನ್ನಡವನ್ನು 4 ಜನರಿಗೆ ತಲುಪಿಸೋ ವ್ಯವಸ್ಥೆ ಆಗಿದೆ ಅಂದರೆ ಅದು ಮುಖ್ಯವಾದ ಕಾರಣ ಅಂತಂದರೆ ಇಲ್ಲಿ ಕಾಣದ ಕೈಗಳು ಕೂತ್ಕೊಂಡಿದ್ದಾರೆ ಇವರೇ ಸರ್. ಎಲ್ಲ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸರ್. ನಮಸ್ತೆ, ಎಲ್ಲರಿಗೂ ನಮಸ್ಕಾರಗಳು. 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ನಮ್ಮ ಹೊನ್ನಾಳಿಯಲ್ಲಿ ಬರ್ತಕ್ಕಂಥ ಹಿರೇಮಠ ಹತ್ರ ಬರ್ತಕ್ಕಂಥ ವೀರಮಾಸ್ತಮ್ಮ ದೇವಸ್ಥಾನದ ಹಿಂಭಾಗದಲ್ಲಿ ಇರ್ತಕ್ಕಂಥ
ಈ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಮ್ಮ ಕರಿಬಸಪ್ಪನವರು ಕಾಹಾಸ ಅಂತ ಹೇಳಿ ಕರಿಬಸಪ್ಪ ಹನುಮಂತಪ್ಪ ಸಾರಥಿ ಅಂತೇಳಿ ಅವರು KSRTC ಒಂದು ಬಸ್ ಇದರಲ್ಲಿ ನಿರ್ವಾಹಕರಾಗಿ ಕಾರ್ಯನಿರ್ವಹಿಸ್ತಾ ಕನ್ನಡದ ಬಗ್ಗೆ ಭಾಳಷ್ಟು ಅಭಿಮಾನ ತುಂಬಿಕೊಂಡು ಅವರ ಇಲ್ಲಿ ಬಂದು ಅವ್ರದ್ದು ಕನ್ನಡದ ಬಗ್ಗೆ ಇರ್ತಕ್ಕಂಥ ಆಸಕ್ತಿನ ನೋಡಿಬಿಟ್ಟು ನಾವೆಲ್ಲರೂ ಸೇರಿಬಿಟ್ಟು ಅವರಿಗೆ ಭಾಳಷ್ಟು ದೊಡ್ಡ ಮಟ್ಟದ ಪ್ರೋತ್ಸಾಹವನ್ನು ಕೊಟ್ಬಿಟ್ಟು ಕನ್ನಡ ನಾನುಡಿಗಾಗಿ ರಾಜ್ಯೋತ್ಸವ ಕಾರ್ಯಕ್ರಮ ಭಾಳಷ್ಟು ಅದ್ಧೂರಿಯಾಗಿ ಮಾಡ್ತಾರೆ. ಇವರಲ್ಲಿ ಎಂಥ ಕನ್ನಡ ಮನೋಭಾವನೆ ಬಗ್ಗೆ, ಕನ್ನಡದ ಬಗ್ಗೆ ಎಷ್ಟು ಕಿಚ್ಚಿದೆ, ಕನ್ನಡ ಕಲಿಸ್ಬೇಕು, ಬೆಳೆಸಬೇಕು. ಹಾಗೆ ಒಳ್ಳೆ ಸಾಹಿತಿಗಳವರು, ಒಳ್ಳೆ ಗಾಯಕರು ಸಹಿತ ಆಗಿರ್ತಾರೆ. ಅವರ ಒಂದು ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾವೆಲ್ಲ ಮನಸ್ಫೂರ್ತಿಯಾಗಿ ಸಹಕಾರ ಕೊಡ್ತಾ ಮುಂದೇನೂ ಸಹಿತ ಇದೇ ಥರ ಇರ್ತೀವಿ ಅಂತ ಹೇಳ್ತಾ ಅವರಿಗೆ ಯಾವಾಗಲೂ ಸಹಿತ ನಾವು ಚಿರೋಣಿಯಾಗಿರ್ತೀವಿ. ಅವರಿಂದ ಭಾಳಷ್ಟು ಸೇವೆಗಳಲ್ಲಿ ಕನ್ನಡದ ಬಗ್ಗೆ ಭಾಳಷ್ಟು ಅವರಿಂದ ಸಾಹಿತ್ಯ ಹಾಡುಗಳು ಹೊರಬರಬೇಕು ಅಂತೇಳಿ ಈ ಮೂಲಕ ಅವ್ರಿಗೆ ಕೇಳ್ಕೊತ ತುಂಬುರದ ಶುಭಾಶಯಗಳೊಂದಿಗೆ ನನ್ನ ಮಾತುಗಳು ಮುಗಿಸ್ತೇನೆ. ಖಂಡಿತವಾಗಿ ನಾವೊಂದು ಈ ಒಂದು ಕನ್ನಡವನ್ನು ಮೊದಲಿಂದನೂ ಸಹಿತ ನಡೀತಾ ಇತ್ತು. ಈಗ ಅದು ಕ್ಷೀಣಿಸ್ತಾ ಬಂದಾಗ ನಮ್ಮ ಕರಿಬಸಪ್ಪನಂತವರು ಭಾಳಷ್ಟು ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ನಾನೂ ಸಹಿತ ನಮ್ಮ ನ್ಯಾಮತಿಯಲ್ಲಿ ಕನ್ನಡ ಸಂಘದ ಅಧ್ಯಕ್ಷನಾಗಿ ಭಾಳಷ್ಟು ಕೆಲಸ ಮಾಡಿದ್ದೀನಿ. ಇವರು ಸಿಕ್ಕ ಮೇಲೆ ಇವ್ರ ಜೊತೆಗೆ ನಮಗೊಬ್ಬರು ಸಾಥ್ ಸಿಕ್ಕಂಗಾಯ್ತು ಅಂತ ತಿಳ್ಕೊಂಡ್ಬಿಟ್ಟು ಕನ್ನಡ ನಾಡು ನುಡಿ ಸೇವೆ ಬಗ್ಗೆ ಏನೇ ಆಗಲಿ, ಯಾರು ಏನಾರ ತಿಳ್ಕೊಳ್ಳಿ ಸಹಿತ ನಮ್ಮ ಹೊಸಕೆರೆ ಸುರೇಶ್ ಅವರು ಹೊನ್ನಾಳಿಯಲ್ಲಿ ಹೇಗೆ ಮಾಡ್ತಾಯಿದ್ರು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇವರು ಕನ್ನಡದ ಬಗ್ಗೆ ಭಾಳಷ್ಟು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಈ ಒಂದು ಕಾರ್ಯಕ್ರಮ ಹೊನ್ನಾಳಿಯ ಪ್ರತಿಯೊಂದು ವಾರ್ಡಲ್ಲೇ ನಡೀಬೇಕು. ಪ್ರತಿಯೊಂದು ಮನೆಗಳಲ್ಲೂ ಸಹಿತ ಕನ್ನಡದ ಬಗ್ಗೆ ಅರಿವು ಮೂಡಿಸ್ಬೇಕು. ಈ ಒಂದು ಇದಕ್ಕೆ ನಮ್ಮ ಶಾಸಕರಾಗಲಿ, ಸಾಹಿತಿಗಳು, ಈ ಎಲ್ಲ ನಾಯಕರು ಸಹಿತ ಕೈ ಜೋಡಿಸಿ ಕನ್ನಡ ಬೆಳೆಸಲಿಕ್ಕೆ ಭಾಳಷ್ಟು ಶ್ರಮ ವಹಿಸಬೇಕು ಅಂತ ಕೇಳ್ಕೊತಿದ್ದೀನಿ.